ಸೊ ಆಫ್ಟರ್ ಗಟ್ಟಿಮೇಳ ಡೈರೆಕ್ಟ್ ಆಗಿ ನಿಮ್ಗೆ ಒಂದು ಲೀಪ್ ಅಂತ ಧಾರಾವಾಹಿ ಇರೋ ಒಂದು ಕಥೆಯ ಮೂಲಕ ವಾಪಸ್ ಬರ್ತೀರಾ, ಅದು ಮೇನ್ ಲೀಡ್ ಆಗಿ ಬರ್ತೀರಾ. ಸೊ ಅದು ಒಂದು ಖುಷಿ ವಿಚಾರ. ಎಲ್ಲ ಹಂತ ಹಂತವಾಗಿ ಬಂದ್ರಿ, ಒಂದು ರಿಯಾಲಿಟಿ ಶೋ ಮೂಲಕ ಲಾಂಚ್ ಆಗ್ತೀರಾ, ಅದಾದ್ಮೇಲೆ ಒಂದ್ ಒಳ್ಳೆ ಪಾತ್ರ ಸಿಗುತ್ತೆ ಅಂಜಲಿ ಅಂತ. ಸೊ ಅಂಜಲಿ ಪಾತ್ರವನ್ನ ಮರೆಸುವಂತ ಪಾತ್ರ ಸಿಕ್ಕಿದ್ದು ನಿಮ್ಗೆ ಉದೋ ಶ್ರೀ ರೇಣುಕಾ ಯಲ್ಲಮ್ಮ ಧಾರಾವಾಹಿ. ಈಗ ಮೊದ್ಲು ನಾನು ನೋಡಿದಾಗೆಲ್ಲ ಅಂಜಲಿ ಅಂತಿದ್ರು, ಈಗ ರೇಣುಕೆ ಅಂತ. ರೇಣುಕೆ ಅನ್ನೋದು ಹೆಂಗಿದ್ ಪಾತ್ರ ಅಂದ್ರೆ ಭಕ್ತಿಯಿಂದ ನೋಡ್ತಾರೆ ಎಲ್ಲ. ಖಂಡಿತ ಒಂದು ಡಿವೈನ್ ಫುಲ್ ಪಾತ್ರ. ಆಮೇಲೆ ನಿಮಗೆ ತುಂಬಾ ವಿಭಿನ್ನ ಶೇಡ್, ಯಾಕಂತಂದ್ರೆ ಪೌರಾಣಿಕ ಪಾತ್ರ ಅಥವಾ ಒಂದು ಮೈಥೋ ಇದೆಯಲ್ಲ, ಅದನ್ನ ಮಾಡೋದೇ ತುಂಬಾ ಕಷ್ಟ. ಆ ಕನ್ನಡ ಬಳಕೆ ಆಗಿರ್ಬೋದು, ಆ ಮೇಕಪ್, ಕಾಸ್ಟ್ಯೂಮು, ವಿಚ್ ಈಸ್ ಟೋಟಲಿ ಡಿಫ್ರೆಂಟ್ ವೈಬ್. ಅಂಡ್ ನೀವು ಸಖತ್ತಾಗಿ ಡಿಸಿಷನ್ ತಗೊಂಡಿದ್ ರೀತಿ ಏನಂದ್ರೆ, ಈಗ ಒಂದು ನಾರ್ಮಲ್ ಹುಡುಗಿ ಪಾತ್ರ ನಾವು ನೋಡಿದ್ವಿ, ಅಂಜಲಿ ಒಂದು ಮಿಡಲ್ ಕ್ಲಾಸ್ ಗರ್ಲ್, ಅದೆಲ್ಲ ಓಕೆ, ಅದೆಲ್ಲ ನಮಗೆ ಚೆನ್ನಾಗಿ ಕಾಣಿಸಿತ್ತು. ಮೈಥೋದಲ್ಲಿ ಹೇಗ್ ಮಾಡ್ಬೋದು ಅಂದ್ರೆ ಲೈಕ್ ಒಂಥರ ಸಕಲಾಗಿ ವಾಪಸ್ ಬಂದ್ರಿ ಅಂತ ಅನ್ನಿಸ್ತು. ಗಟ್ಟಿಮೇಳ ಆದ್ಮೇಲೆ ಟುಕ್ ಅ ರೈಟ್ ಡಿಸಿಷನ್ ಅಂತ ಅನ್ಸೋ ತರದ್ದು ನಮಗೆ ಅನ್ಸಿದ್ದು ಮಹತಿಯವರು ಆ ಪಾತ್ರವನ್ನ ಮಾಡ್ಬೇಕಾದ್ರೆ. ಬಿಕಾಸ್ ಅದು ಒಂದು ಆಫ್ ಲೀಪ್ ಅಲ್ಲಿ ಹೋಗ್ತಾ ಇರೋ ಕಥೆ ಸೀದಾ ಆನ್ ಲೀಪ್ ತಗೊಳುತ್ತೆ. ಸೊ ಲೀಪ್ ತಗೊಂಡಾದ್ಮೇಲೆ ಒಂದು ಪ್ರೋಮೋ ರಿವೀಲ್ ಆಗುತ್ತೆ. ಆ ಪ್ರೋಮೋದಲ್ಲಿ ನೀವು ಕಾಣಿಸ್ಕೊಂಡಾಗ ಅದೇ ವೈರಲ್, ಗಟ್ಟಿಮೇಳ ಅಂಜಲಿ ಯಲ್ಲಮ್ಮ ಧಾರಾವಾಹಿಗೆ ಬಂದಿದ್ದಾರೆ ಅಂತ. ಸೊ ಡೆಫಿನೆಟ್ಲಿ ರೇಣುಕೆ ಅನ್ನೋದು ಎಂಥ ಪಾತ್ರ ಅಂದರೆ, ಫಸ್ಟ್ ಕಾಲ್ ಬಂತು, CET ಎಕ್ಸಾಮ್ಸ್ ಅವಾಗ ಇನ್ನೂ ನಡೀತಿತ್ತು, ಇನ್ನು ನಾನು CETನೂ ಬರ್ದಿರ್ಲಿಲ್ಲ, PU ಆಗಿತ್ತು. ಸೊ ಫುಲ್ ಸೀರಿಯಸ್ ಆಗಿ ಓದ್ಕೊಂಡಿದ್ದೆ, CET ಎಕ್ಸಾಮ್ ಇದೆ, ಇದೊಂದು ನೀಟಾಗಿ ಮಾಡಿಬಿಡ್ಬೇಕು ಅಂತ. ಆ ಟೈಮಲ್ಲಿ ಅಮ್ಮಂಗೆ ಕಾಲ್ ಬಂತು. ನಮ್ಗೆ ಗೊತ್ತಿರಲಿಲ್ಲ, ಬಿಕಾಸ್ ನಾನು ಯಾವತ್ತು ಮೈತೋ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಯಾರೇ ಆಗಲಿ ಮೈತೋ ಮಾಡ್ತೀವಿ ಅಂತ ಅನ್ಕೊಂಡಿರಲ್ಲ, ಅದು ಒಲ್ದ್ಬಿಟ್ಟು ಬರುತ್ತೆ. ಮೈತೋ ಅನ್ನೋ ರೋಲು, ಆ ದೇವತೆ ರೋಲು ಬರ್ದಿದ್ರೆ ಮಾತ್ರ ಸಿಗುತ್ತೆ. ಸೊ ನನ್ಗೆ ಅನ್ಕೊಂಡಿರ್ಲಿಲ್ಲ ಸಿಗುತ್ತೆ ಅಂತ. ನಾನೇನ್ ಅನ್ಕೊಂಡಿದ್ದೆ, ಓಕೆ ಈಗ PU ಮುಗಿಸೋದ್ನ, ಇಂಜಿನಿಯರಿಂಗ್ ಈಗ CET ಬರಿತೀನ, ಇಂಜಿನಿಯರಿಂಗ್ ಮಾಡ್ಕೊಂಡು ಯಾವ್ದಾದ್ರು ಸೀರಿಯಲ್ ಅಲ್ಲಿ ಮಾಡ್ಬೇಡ, ಅವಾಗ ಬಂದ್ರೆ ಮಾಡೋಣ ಅಂತ. ಮೈತೋ ಮಾಡ್ತೀನಿ ಅಂತ ನಿಜ ಅನ್ಕೊಂಡಿರ್ಲಿಲ್ಲ. ಬಟ್ ಸರ್ಪ್ರೈಸಿಂಗ್ಲಿ ಮೈತೋ ರೋಲ್ ಆಫರ್ ಆಯಿತು. ಸಿಕ್ಕಿದಾಗ ನನಗೂ ಗ್ಯಾರಂಟಿ ಇರಲಿಲ್ಲ ನನ್ನ ಕೈಯಲ್ಲಿ ಆಗತ್ತಾ ದೇವತೆ ರೋಲ್ ಮಾಡೋಕ್ಕೆ. ಆಮೇಲೆ ಮೈತೋ ಅಂದರೆ ಆ ಜವಾಬ್ದಾರಿ ಇರುತ್ತೆ ಸಿಕ್ಕಾಪಟ್ಟೆ. ದೇವತೆ ರೋಲ್ ಅಂದ್ರೆ ಇನ್ನೂ ಜವಾಬ್ದಾರಿ ಇರುತ್ತೆ, ಯಾಕಂದ್ರೆ ಜನರು ನಮ್ಮನ್ನ ದೇವತೆ ತರ ರಿಸೀವ್ ಮಾಡ್ಬೇಕು, ಅದು ಮುಖ್ಯ. ಯಾಕಂದ್ರೆ ನಮ್ಮ ಪಾತ್ರನ ಜನರು ಒಪ್ಕೋಬೇಕು, ಅವಾಗ ಮಾತ್ರ ನಮ್ಮ ಆರ್ಟಿಸ್ಟ್ಗಳಿಗೆ ಒಂದು ರೆಕಗ್ನೈಸೇಷನ್ ಸಿಗೋದು, ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಸೊ ನನಗೆ ಭಯ ಆಯ್ತು, ಎಲ್ಲಿ ಒಪ್ಕೋತಾರ ಜನ. ಇಷ್ಟು ದಿನ ನಾನು ಅಂಜಲಿಯಾಗಿ ಚಿಕ್ಕ ಮಗು ತರ ನೋಡ್ಬಿಟ್ಟು ಈಗ ಸಡನ್ ಆಗಿ ರೇಣುಕೆ ಆಗಿ ಬಂದ್ರೆ ಆ ದೇವತೆ ತರ ನೋಡ್ತಾರ, ಆ ಪಾತ್ರ ಒಪ್ಕೋತಾರ ಅಂತಿತ್ತು. ಬಟ್ ಎಲ್ಲಾರು ಕೇಳಿದ್ರು, ಅಮ್ಮ ಪಾಪ ಓಕೆನಾ ಮಾಡ್ಬೋಣ ಅಂತ. ಬಟ್ ಎಲ್ಲ ಹೇಳಿದೊಂದೇ, ಲೀಡ್ ರೋಲ್ ಆಗಿ ದೇವತೆ ರೋಲ್ ಸಿಕ್ಕಿದೆ, ಅದು ಹುಡ್ಕೊಂಡ್ ಬಂದಿದೆ ಪಾತ್ರ, ಮಾಡ್ಲಿ ಅವಳು, ಎಲ್ಲ ಒಳ್ಳೇದಾಗುತ್ತೆ ಮಾಡ್ಲಿ ಅಂತ. ಸೊ ಫಸ್ಟ್ ಲೀಡ್ ಆಗಿ ಸಿಕ್ಕಿದ್ದು ದೇವತೆ ರೋಲ್. ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ರೋಲ್ ಸಿಕ್ಕಿದ್ದು. ನೀವು ಹೇಳ್ದಂಗೆ ಅದು ಬಹಳ ತುಂಬಾ ಕಮ್ಮಿ ಜನಕ್ಕೆ ಸಿಗುವಂತ ಪಾತ್ರಗಳು. ಮೈಥೋ ಮಾಡಕ್ ಎಷ್ಟು ಜನ ಕಾಯ್ತಿರ್ತಾರೆ. ಎಷ್ಟೋ ಆರ್ಟಿಸ್ಟ್ಗಳು ಸರ್ ಯಾವ ತರ ಪಾತ್ರ ಮಾಡ್ಬೇಕು ಅಂತ ನಾವು ಕೇಳಿದಾಗ, ಒಂದ್ ಮೈಥೋ ಪಾತ್ರ ಮಾಡ್ಬೇಕು, ನನ್ನ ಕರಿಯರ್ ಮುಗಿಯೋದ್ರೊಳಗೆ ನಾನು ಮೈಥೋ ಪಾತ್ರ ಮಾಡ್ಬೇಕು ಅಂತಾರೆ. ನಿಮ್ಗೆ ಇನ್ನು ಇನಿಷಿಯಲ್ ಸಿಕ್ಕಿದೆ, ನೀವು ಎಷ್ಟು ಬ್ಲೆಸ್ಡ್ ಅಂತ ಫೀಲ್ ಆಗುತ್ತೆ ಅನ್ಸುತ್ತೆ. ತುಂಬಾ ಅಂದ್ರೆ ನನಗೆ ಫಸ್ಟ್ ರೇಣುಕೆ ಗೆಟಪ್ ಎಲ್ಲ ಹಾಕಿದಾಗ, ಇದು ಏನು ಲುಕ್ ಟೆಸ್ಟಲ್ಲಿ ಹಾಕಿದಾಗ ನನಗೊಂಥರ ಚೆನ್ನಾಗಿದೆ ಅಲ್ಲ, ಎಲ್ಲ ಡಿಫ್ರೆಂಟ್ ಅನಿಸ್ತಿತ್ತು. ಆಮೇಲೆ ಒಂದ್ಸಲ ಡೈಲಾಗ್ ಸಿಕ್ತು ನೋಡಿ ಫಸ್ಟ್ ಡೇ ಶೂಟಲ್ಲಿ, ಅವಾಗ ಅನಿಸ್ತು ಕಷ್ಟ ಇದೆ ಇದು, ಅಷ್ಟು ಸುಲಭ ಅಲ್ಲ ಅಂತ. ಅಂದ್ರೆ ಮೈಥೋ ಭಾಷೆ ಗೊತ್ತಿತ್ತು ಮಾತಾಡಿ, ಯಾಕಂದ್ರೆ ಡ್ರಾಮಾ ಜೂನಿಯರ್ಸ್ ಅನ್ನೋದು ಎಂತ ವೇದಿಕೆ ಅಂದ್ರೆ ಎಲ್ಲಾ ರೀತಿನೂ ನಾವು ಕಲ್ತಿರ್ತೀವಿ ನೋಡಿ. ಅದೆಷ್ಟು ಹೆಲ್ಪ್ ಆಯ್ತು ಇಲ್ಲಿ, ಅದು ಖಂಡಿತವಾಗಿಯೂ ನಂಗೆ ಹೆಲ್ಪ್ ಆಗಿದೆ. ಡ್ರಾಮಾ ಜೂನಿಯರ್ಸ್ ಅಲ್ಲಿ ಮೋಹಿನಿ ಭಸ್ಮಾಸುರದಲ್ಲಿ ಮೋಹಿನಿ ಮಾಡಿದ್ದೆ, ಸೀತಾಯಣ ಅಂತ ಒಂದು ನಾಟಕದಲ್ಲಿ ಸೀತೆ ಮಾಡಿದ್ದೆ, ಹಾಗಾಗಿ ಆ ಭಾಷೆ ಬರ್ತಿತ್ತು ನಂಗೆ, ಹಾಗಾಗಿ ಕಷ್ಟ ಆಗ್ಲಿಲ್ಲ. ಬಟ್ ಅಲ್ಲಾದ್ರೆ ಏನೋ ಸ್ಕಿಟ್ಗೆ ಒಂದು 10 ನಿಮಿಷ ಮಾತಾಡ್ಬೋದು, ಇಲ್ಲಿ ಇಡೀ ದಿನ ಮಾತಾಡ್ಬೇಕಲ್ಲ. ಫಸ್ಟ್ 1-2 ದಿನ ಸೆಟ್ ಆಗಕ್ ಟೈಮ್ ಹಿಡಿತು. ಆ ಭಾಷೆ ಆಗಿರ್ಲಿ, ಆ ವೇರಿಯೇಷನ್ಸ್ ಆಗಿರ್ಲಿ, ಒಂದೊಂದು ಲೈನನ್ನು ಹೆಂಗೆ ಹೇಳಬೇಕು, ಎಲ್ಲಿ ಪಾಸ್ ತಗೋಬೇಕು, ಇವೆಲ್ಲ ಫಸ್ಟ್ 2 ದಿನ ಹಂಗೆ ಆಯ್ತು. ಆಮೇಲೆ ಮಾಡ್ತಾ ಹೆಂಗ್ ಕೂರ್ತು ಅಂದ್ರೆ, ಈಗ ಸ್ಕ್ರಿಪ್ಟ್ ನೋಡೋದೇ ಬೇಡ, ಪ್ರಾಂಪ್ಟ್ ಮಾಡ್ತಾರ ಪಟ್ಟಂತ ಬರುತ್ತೆ, ಪ್ರಾಂಪ್ಟ್ ಬೇಡ, ಒಂದ್ಸಲ ನೋಡ್ತೀನ ಪಟ್ಟಂತ ಬರುತ್ತೆ. ಹೆಂಗಾಗೋಗಿದೆ ಅಂದ್ರೆ, ಈಗ 1-2 ಲೈನ್ಸ್ ನೋಡದ್ನ ಎಷ್ಟು ಉದ್ದ ಇದ್ರು ಹೇಳ್ಬೋದು. ಎಷ್ಟೋ ಸಲ 1 ಪೇಜ್ ಡೈಲಾಗ್ ಎಲ್ಲ ಹೇಳ್ಬಿಟ್ಟಿದೀನಿ. ಒಂದು ಡೈಲಾಗ್ ಏನಾದ್ರೂ ಸುಮ್ಮನೆ ಈಗ ಹೇಳೋದಾದ್ರೆ ಯಾವ ತರ ರೇಣುಕೆ ಆಗಿ? ಸಡನ್ ಆಗಿ ನೆನಪಾಗಲ್ಲ, ದಿನ ಶೂಟಿಂಗ್ ಮಾಡಿ ಬಟ್ 1-2 ಲೈನ್ ಅಥವಾ 1 ಲೈನ್ ಅಂದ್ರೆ ಡೈಲಾಗ್ ಏನ್ ಮಾಡಿದ್ದೆ ನಾನು? ಒಂದ್ ಸ್ವಲ್ಪ ನೆನ್ಪು ಮಾಡ್ಕೊಳಕ್ ಟೈಮ್ ಬೇಕು. ನಂದು ಎಲ್ಲಮ್ಮಂದು ಒಂದು ಕಾನ್ವರ್ಸೇಷನ್ ನಡೀತು. ಅಂದ್ರೆ ಬೇಸಿಕ್ಲಿ ಏನ್ ಕತೆ ನಡ್ತಿರ, ನೀವೆಲ್ಲ TV ನೋಡ್ತಿರ್ಬೋದು, ಫಾಲೋ ಮಾಡ್ತಿರ್ಬೋದು. ಈಗ ಜಸ್ಟ್ ರೇಣುಕೆ ಜಮದಗ್ನಿ ಸ್ವಯಂವರ ಆಯ್ತು, ಅದಕ್ಕಿಂತ ಮುಂಚೆ ರೇಣುಕೆಗೆ
ಅನುಮಾನ ಇರುತ್ತೆ, ನಾನು ಮಾಡ್ತಿರೋದು ಸರಿ ನಿರ್ಧಾರನ ತಪ್ಪು. ಯಾಕಂದರೆ ತಂದೆಯವರು ಅಷ್ಟು ಗ್ರ್ಯಾಂಡ್ ಆಗಿ ಸ್ವಯಂವರ ಎಲ್ಲ ಇಟ್ಕೊಂಡಿರ್ತಾರೆ. ರೇಣುಕೆ ನೋಡಿದ್ರೆ ಜಮದಗ್ನಿನ ಪ್ರೀತಿಸ್ತಾ ಇರ್ತಾರೆ. ಅವ್ರಿಗೆ ಇಷ್ಟ ಇರಲ್ಲ. ಆಮೇಲೆ ಈ ಆಡಂಬರದ ಜೀವನನೂ ಅವಳಿಗೆ ಇಷ್ಟ ಇಲ್ಲ. ಸೊ ಅದ್ರ ಬಗ್ಗೆ ಮಾತನಾಡುವಾಗ ಅಲ್ಲೇ ಬಂತು. ಎಲ್ಲಮ್ಮ ಜೊತೆ ಮಾತಾಡುವಾಗ ಒಂದಷ್ಟು ಲೈನ್ಸ್ ಹೇಳ್ತಾಳೆ ಏನು ಅಂತ. ಅದು ಒಂದೊಂದು 2 ನೆನಪಿದೆ, ಯಾಕಂದ್ರೆ ಮೊನ್ನೆ ಮಾಡಿದ್ರಿಂದ ಸ್ವಲ್ಪ ನೆನಪಿದೆ. ಎಲ್ಲಮ್ಮ, ನನಗೇಕೋ ಬಹಳ ಭಯವಾಗುತ್ತದೆ. ನಾನು ತೆಗೆದುಕೊಂಡಿರುವುದು ಸರಿಯಾದ ನಿರ್ಧಾರವೋ ಇಲ್ಲೋ ತಿಳಿಯದು ಎಲ್ಲಮ್ಮ. ಆದರೆ ಒಂದು ಮಾತಂತೂ ಸತ್ಯ, ನಾನು ಜಮದಗ್ನಿಯನ್ನು ಪ್ರೇಮಿಸುತ್ತಿದ್ದೇನೆ. ಈ ವಿಷಯವನ್ನು ಅಪ್ಪನ ಬಳಿ ಹೇಗೆ ಹೇಳಲಿ ಎಲ್ಲಮ್ಮ? ಆದಷ್ಟು ಶೀಘ್ರವಾಗಿ ಅಪ್ಪ ಇದನ್ನು ಅರ್ಥ ಮಾಡಿಕೊಂಡರೆ ನನಗಷ್ಟೇ ಸಾಕು. ನನಗೆ ತಿಳಿದಿದೆ ಅಪ್ಪ, ನಾನು ನಿಮಗೆ ಮೋಸ ಮಾಡುತ್ತಿದ್ದೇನೆ ಎಂದು, ನಿಮ್ಮ ಮನಸ್ಸನ್ನು ನೋಯಿಸುವ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು. ಆದರೆ ನಾನೇನು ಮಾಡಲಿ ಅಪ್ಪ? ನನಗೆ ಈ ವೈಭೋಗದ ಜೀವನ ಇಷ್ಟವಿಲ್ಲ. ಸರಳ ಜೀವನವೇ ನನಗಿಷ್ಟ. ನನಗೆ ತಿಳಿದಿದೆ ಅಲ್ಲಮ್ಮ, ಅಪ್ಪ ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಜಮದಗ್ನಿಯನ್ನು ತಮ್ಮ ಅಳಿಯನಾಗಿ ಸ್ವೀಕರಿಸುತ್ತಾರೆ. ಅಷ್ಟಾದರೆ ನನಗೆ ಸಾಕು. ಪ್ಲೀಸ್ ಎಲ್ಲ ಕ್ಲಾಪ್ ಪ್ಲೀಸ್. ಸಕ್ಕದ ಮಾಡಿದ್ರಿ ನಿಜವಾಗ್ಲು. ರೇಣುಕೆ ಪಾತ್ರನ ಅಷ್ಟು ಪರಕಾಯ ಪ್ರವೇಶ ಮಾಡಿದ್ರೆ. ಎಷ್ಟು ವರ್ಷದಿಂದ ರೇಣುಕೆ ಪಾತ್ರ ಮಾಡ್ತಾರೆ? 1 year ಆಯ್ತು ಎಕ್ಸಾಕ್ಟ್ ಆಗಿ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂದ್ರೆ ಒಂದು 30 seconds ಡೈಲಾಗ್ಸ್ ಅಂತೂ ಒಟ್ಟಿಗೆ ಹೇಳ್ದಂಗ ಆಯ್ತು. ಅಂದ್ರೆ ನನ್ಗೆ ಸ್ವಲ್ಪ ನೆನಪಿತ್ತು ಅವತ್ತು ಹೇಳಿದ್ದೆಲ್ಲ. ಬಟ್ ನಿಜ ರೇಣುಕೆ ಅನ್ನೋ ಪಾತ್ರ ಹೆಂಗೆ ಅಂದ್ರೆ ಎಲ್ಲಾ ರೀತಿ ಎಮೋಷನ್ಸು ಇದೆ ಅವಳಲ್ಲಿ. ಹೌದು, ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ ಮಹತಿಗೂ ಇವತ್ತು ಆಕ್ಟಿಂಗ್ ಮಾಡ್ತಿರೋ ಮಹತಿಗೂ ಯಪ್ಪ ಏನ್ ಡಿಫ್ರೆನ್ಸು. ಅಂದ್ರೆ ನಿಮಗೆ ಡ್ರಾಮಾ ಜೂನಿಯರ್ಸ್ ಎಂತ ಫೌಂಡೇಶನ್ ಹಾಕೊಟ್ಟಿದೆ ಅಂತ ಇವತ್ತು ನಿಮ್ಮ ಮುಖ ಅಥವಾ ನೀವು ಮಾಡ್ತಿರೋ ಅಭಿನಯನೇ ಹೇಳುತ್ತೆ. ಖಂಡಿತ ತುಂಬಾ ಖುಷಿ ಆಯ್ತು ಮಹತಿ, ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತೀರಾ. ಅಂಜಲಿ ಪಾತ್ರ ಒಂದು ಡಿಫ್ರೆಂಟ್ ಶೇಡ್ ಆಯ್ತು ಅಂದ್ರೆ ರೇಣುಕೆ ಪಾತ್ರನೇ ಒಂದು ಡಿಫ್ರೆಂಟ್ ಶೇಡ್. ಸೊ ಮೈಥೋ ಪಾತ್ರ ಮಾಡಕ್ಕೆ ಎಷ್ಟೋ ಜನ ಕಾಯ್ತಿರ್ತಾರೆ. ಅದು ನಿಮ್ಮನ್ನ ಹರಿಸಿ ಬಂದು ಇವತ್ತು ನೀವು ಈ ನಟಿ ಹಾಕಿ ಕುಂತಿರೋದು ನಮಗಂತೂ ತುಂಬಾ ಖುಷಿ ಆಯ್ತು. ಸೊ ರೇಣುಕೆ ಪಾತ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಖಂಡಿತ ಫಸ್ಟ್ ರೇಣುಕೆ ಪಾತ್ರ ಬಂದಾಗ ನನಗೆ ಭಯ ಇತ್ತು ಸ್ವೀಕರಿಸ್ತಾರೋ ಇಲ್ಲೋ ಅಂತ. ಬಟ್ ರೆಸ್ಪಾನ್ಸ್ ನೋಡಿ ತುಂಬಾನೇ ಖುಷಿ ಆಯ್ತು. ಇನ್ಫ್ಯಾಕ್ಟ್ ಏನಾಗುತ್ತೆ ಅಂದ್ರೆ ಆ ಗೆಟಪ್ಪಲ್ಲಿ ಇದ್ದಾಗ ಜನ ಕಂಡಿಡ್ತಾರೆ. ಬಟ್ ಇಲ್ಲಿ ಹೆಂಗೆ ಅಂದ್ರೆ ನಾನು ಗೆಟಪ್ಪಲ್ಲಿ ಇಲ್ಲ ಅಂದ್ರು ನಾರ್ಮಲ್ ಆಗಿದ್ರು ಬಂದ್ಬಿಟ್ಟು ಕಣ್ಣೋಡೆ ಕಂಡಿಡ್ತಾರೆ, ನೀವೇ ಅಲ್ವಾ ರೇಣುಕೆ ಮಾಡ್ತಿರೋದು ಅಂತ. ಸೊ ಸುಮಾರು ಕಡೆ ಈಗ ನಾರ್ತ್ ಕರ್ನಾಟಕ ಸೈಡ್ ಆಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ಎಲ್ಲೇ ಹೋದ್ರು ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಟಿವಿ ಆನ್ ಆದ್ರೆ ಎಲ್ಲ ಭಕ್ತಿಯಿಂದ ನೋಡ್ತಾರೆ. ಅದು ಖುಷಿ ಆಗತ್ತೆ, ಇಲ್ಲ ದೇವತೆ ತರ ನೋಡ್ತಾರಲ್ಲ ಅಂತ. ಯಾಕಂದ್ರೆ ಜನ ನಮ್ಮನ್ನ ಸ್ವೀಕರಿಸೋ ರೀತಿನೇ ಒಂದು ಆರ್ಟಿಸ್ಟ್ಗೆ ಬೆಲೆ ಸಿಗೋದು. ಅಂದ್ರೆ ಅವ್ರು ನಮ್ಮನ್ನ ಸ್ವೀಕರಿಸಿದಾನೆ ಅಂದ್ರೆ ಅದೇ ನಮಗ್ ಖುಷಿ. ಎಕ್ಸಾಕ್ಟ್ಲಿ. ರೇಣುಕೆ ಹೇಗೆ ಅಂದ್ರೆ ಒಂದ್ ಕಡೆ ಮುದ್ದಿನ ಮಗಳು, ಇನ್ನೊಂದ್ ಕಡೆ ಊರನ್ನೆಲ್ಲ ಕಾಪಾಡೋ ಜವಾಬ್ದಾರಿ ಇದೆ. ಏನೇ ತೊಂದರೆ ಆಗ್ಲಿ ಅವಳು ಎಲ್ಲಮ್ಮ ಸೇರ್ಕೊಂಡು ಕಾಪಾಡ್ತಾರೆ. ಇನ್ನೊಂದ್ ಕಡೆ ಒಳ್ಳೆ ಸ್ನೇಹಿತೆ, ಇನ್ನೊಂದ್ ಕಡೆ ಜಮದಗ್ನಿ ಅನ್ನೋ ಒಂದು ಮುನಿಕುಮಾರನ ಪ್ರೇಮಿಸ್ತಾ ಇದ್ದಾಳೆ. ಕರೆಕ್ಟ್. ಸೊ ಅವಳು ಹೇಗೆ ಅಂದ್ರೆ ರಾಜ್ಕುಮಾರಿ ಆಗಿರ್ಬೋದು, ಆದ್ರೆ ಮನ್ಸೆಲ್ಲ ಸರಳ ಜೀವನ ಆಗ್ಲಿ ಜನರ ಜೊತೆ ಇರಬೇಕು ಅನ್ನೋ ಆಸೆ ಹೊಂದಿರೋಳು. ರೇಣುಕೆ ಪಾತ್ರ ಅಂತೂ ಹೇಳಬೇಕು ಅಂದ್ರೆ ಐ ಆಮ್ ಬ್ಲೆಸ್ಡ್. ನಿಜ ಪಾತ್ರ ಮಾಡಕ್ಕೆ ಬ್ಲೆಸ್ಡ್ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟು ಥರದ ಎಮೋಷನ್ಸ್ ಇದೆ ಅಂದ್ರೆ ಯಾವ ಥರ ಸೀನ್ಸ್ ಮಾಡಿದೀನಿ ನನಗೆ ಲೆಕ್ಕ ಇಲ್ಲ. ಆ ಥರ ಸೀನ್ಸ್ ಎಲ್ಲ ಮಾಡ್ಬಿಟ್ಟಿದ್ದೀನಿ. ರೇಣುಕೆ ಪಾತ್ರಕ್ಕೋಸ್ಕರ ಕುದುರೆ ಓಡಿಸೋದು ಕತ್ತಿ ವರ್ಷೆ ಕಲ್ತಿದ್ದೆ. ಅಂದ್ರೆ ಕುದುರೆ ಓಡಿಸೋದು ಒಂದಿನ ಅಷ್ಟೇ ಸಿಕ್ಕಿದ್ದು ನಂಗೆ ಪ್ರಾಕ್ಟೀಸು. ಒಂದಿನ ಬಂದ್ರು ಅವ್ರು ಕುದುರೆ ಹೇಳ್ಕೊಟ್ರು. ಫಸ್ಟ್ ಪ್ರೋಮೋ ಶಾರ್ಟಿಗೆ ನಾನು ಏನು ಮಾಡಬೇಕು, ಫುಲ್ ಒಂದು ಕೆರೆ ಸುತ್ತ ಬಾರ್ಡ್ರಲ್ಲಿ ಕುದುರೆ ಓಡಿಸ್ಬೇಕು. ನಮ್ಮಮ್ಮ ನೋಡು ಬೇಡ ಅನ್ನು, ಬಿದ್ಬಿಡ್ತೀಯ ಬೇಡ ಅನ್ನು ಅಂತ. ನಾನು ಇಲ್ಲ ಆಗತ್ತೆ. ಆ ಟೈಮಲ್ಲಿ ಅದೇನಾಯ್ತೋ ಗೊತ್ತಿಲ್ಲ ಅಕ್ಕ, ಸೀರಿಯಸ್ಲಿ ನಾನೊಂದ್ಸಲ ಆ ಕುದುರೆ ಹತ್ತಿ ಆ ಗೆಟಪ್ಪಲ್ಲಿ ಕೂತಾಗ ಮರ್ತೇ ಹೋಯ್ತು ನನ್ನ ಮಹತಿ ಅಂತ. ಆ ಟೈಮಲ್ಲಿ ನಾನು ಹೆಂಗಾಗಿದೆ ಅಂದರೆ ನಾನು ರೇಣುಕೆ ಕುದುರೆ ಓಡಿಸ್ತಿದ್ದೀನಿ, ನಾನು ರಾಜ್ಕುಮಾರಿ ಅಷ್ಟೇ ನನ್ನ ತಲೆಯಲ್ಲಿದ್ದು. ಸೊ ನನಗೆ ಇಷ್ಟಿಷ್ಟು ಭಯ ಅನ್ನೋದಾಗಿಲ್ಲ. ಎಲ್ಲ ಅಲ್ಲಿ ಕಿರ್ಚ್ಕೋತಾ ಇದ್ದಾರೆ, ಬೀಳ್ತೀರಾ ಮೇಡಮ್ ಬೇಡ ಬೀಳ್ತೀರಾ ಅಂತ. ಬಟ್ ಆ ಧೈರ್ಯ ಒಳಗಿಂದ ಬಂತು. ಒಂಥರ ಆ ಕುದುರೆ ಓಡಿಸೋದು ಆ ಧೈರ್ಯ ಒಳಗಿಂದ ಬಂತು. ಹಾಗಾಗಿ ನಂಗೆ ಕೆರೆ ಸುತ್ತಾ ಇದ್ರು ಭಯ ಆಗಿಲ್ಲ ನನಗೆ. ಪಾತ್ರ ತಾನೇ ಮಾಡ್ಬೇಕಷ್ಟೇ ಆ ಥರ ಧೈರ್ಯ ಆಯ್ತು ನನಗೆ.
ಸೊ ಕತ್ತಿ ವರ್ಷೆನೂ ಸುಮಾರು ಸೀಕ್ವೆನ್ಸ್ ಇತ್ತು. ಅವಳು ಯುವರಾಣಿ ಆಗಿದ್ರಿಂದ ಕತ್ತಿ ವರ್ಷೆ ಕುದುರೆ ಅನ್ನೋದು ಕಂಪಲ್ಸರಿ. ಪ್ರೊಮೋದು ಕೂಡ ಲಾಂಚ್ ಅದೇ ಅಲ್ವಾ? ಹೌದು. ಸೊ ಹೇಗೆ ವರ್ಕ್ಶಾಪ್ ಎಲ್ಲ ಆಗಿತ್ತಾ ಅದು? ಏನ್ ವರ್ಕ್ಶಾಪ್ ಇಲ್ಲ, ಆನ್ ಸ್ಪಾಟ್ ಕಲ್ತಿರೋದು. ಅಂದ್ರೆ ನಿಜ ಆನ್ ಸ್ಪಾಟ್. ಅಂದ್ರೆ ನಮ್ಗೆ ವರ್ಕ್ಶಾಪ್ ಮಾಡಕ್ಕೆಲ್ಲ ಟೈಮ್ ಸಿಗಲ್ಲ, ಪಟ ಎಪಿಸೋಡ್ಸ್ ಹೋಗ್ಬೇಕಲ್ಲ. ಈಗ ಫಿಲ್ಮ್ಸ್ ಆದ್ರೆ ಟೈಮ್ ಇರುತ್ತೆ ಶೂಟಿಂಗ್ ಮಾಡಿ ರಿಲೀಸ್ ಆಗಕ್ಕೆಲ್ಲ. ನಮ್ ಸೀರಿಯಲ್ಸ್ ಹೇಗೆ ಅಂದ್ರೆ ಶೂಟ್ ಆಯ್ತು ನೆಕ್ಸ್ಟ್ ಒಂದು 2-3 ಡೇಸ್ಗೆ ಏರ್ ಆಗ್ಬಿಡ್ಬೇಕು. ಸೊ ಪ್ರಾಕ್ಟೀಸ್ ಮಾಡಕ್ಕೆ ಟೈಮ್ ಸಿಗ್ಲಿಲ್ಲ. ಬಟ್ ಇರೋ ಟೈಮಲ್ಲೇ ನೀಟಾಗಿ ಕಲ್ತ್ಕೊಂಡೆ. ಶಾರ್ಟ್ಗೆ ಎಷ್ಟು ಬೇಕಷ್ಟು ನೀಟಾಗಿ ಹೇಗೆ ಕಾಣಿಸ್ಬೇಕು ಶಾರ್ಟಲ್ಲಿ ಅದನ್ನೆಲ್ಲ ಕಲಿತೆ. ಬಟ್ ರೇಣುಕೆ ಪಾತ್ರ ತುಂಬಾ ತಂದ್ಕೊಟ್ಟಿದೆ, ನಿಮ್ಮಲ್ಲೂ ಕೂಡ ಬದಲಾವಣೆ ಮಾಡ್ದಂಗೆ ಕಾಣ್ತಾ ಇದೆ. ಅದು ಖಂಡಿತ. ಅಂದ್ರೆ ಸ್ವಲ್ಪ ಸಲ ಸ್ಟ್ರೆಸ್ ಔಟ್ ಆಗುತ್ತೆ. ಈಗ ಇಂಜಿನಿಯರಿಂಗ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಎಕ್ಸಾಮ್ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇರುತ್ತೆ. ಅದೆಷ್ಟೇ ಸ್ಟ್ರೆಸ್ ಬಂದರೂ ಮ್ಯಾನೇಜ್ ಮಾಡೋ ಶಕ್ತಿ ಸಿಕ್ಕಿದ್ದು ನನಗೆ ರೇಣುಕೆ ಪಾತ್ರದಿಂದ ಖಂಡಿತ. ಅದು ನನಗೆ ಫಸ್ಟ್ ಫೀಲ್ ಆಗ್ತಿರ್ಲಿಲ್ಲ, ಈಗ ಫೀಲ್ ಆಗ್ತಿದೆ ಏನು ಇಷ್ಟು ಆರಾಮಾಗೆಲ್ಲ ಮ್ಯಾನೇಜ್ ಮಾಡ್ತಿದ್ದೀನಲ್ಲ ಅಂತ. ಅವಾಗ ಅನ್ಸುತ್ತೆ ಓ ಖಂಡಿತವಾಗಿ ಪಾತ್ರದ ಇಂಪ್ಯಾಕ್ಟ್ ಇದು, ಅದ್ರ ಪಾತ್ರದ ಇಂಪ್ಯಾಕ್ಟ್ ಅಂತ ಈಗ ಅನಿಸ್ತಿದೆ. ಆಮೇಲೆ ಒಂದ್ಸಲ ಆ ಗೆಟಪ್ ಹಾಕಿ ನಿಂತಾಗ ಆ ಡಿವೈನ್ ಫೀಲಿಂಗ್ ಬಂದ್ಬಿಡುತ್ತೆ ಒಂಥರ. ಎಕ್ಸಾಕ್ಟ್ಲಿ. ಸೊ ಕಂಪ್ಲೀಟ್ಲಿ ಒಂದ್ಸಲ ಕ್ಯಾಮ್ರಾ ಮುಂದೆ ಬಂದ್ರೆ ನಂಗೆ ಮರ್ತೋಗಿರುತ್ತೆ ನಾನು ಮಹತಿ ಅಂತ, ರೇಣುಕೆ ನಟಿಯಾಗಿ ಪರಿಪೂರ್ಣತೆ ಹೊಂದಿರೋ ಅಂತ ಫೀಲ್ ನಿಮ್ಮಲ್ಲಿ. ನಿಜ ಖುಷಿ ಆಯ್ತು ನಮಗಂತೂ.